ಇನ್ನು ರಾಜ್ಯದ ಸಿಎಂ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ ಸಂತೋಷ್ ಲಾಡ್ ಇವತ್ತು ಅವರೇ ಸಿಎಂ, ಮುಂದೇನು ಅವರೇ ಸಿಎಂ. ರಾಜ್ಯಕ್ಕೆ ಅವರು ತುಂಬಾ ಅವಶ್ಯಕ ವ್ಯಕ್ತಿ. ಜನ ಬೆಂಬಲ ಎಲ್ಲಾ ಕಾಲಕ್ಕೂ ಒಂದೇ ತರ ಇರುವ ವ್ಯಕ್ತಿ. ಸಿದ್ದರಾಮಯ್ಯನವರು ಇವತ್ತು ಅವರೇ ಸಿಎಂ ಆಗಿದ್ದಾರೆ. ನಿನ್ನೆನೂ ಅವರೇ ಇದ್ರು, ನಾಳೆನೂ ಅವರೇ ಇರ್ತಾರೆ, ಮುಂದೇನೂ ಅವರೇ ಸಿಎಂ. ರಾಜ್ಯಕ್ಕೆ ಸಿದ್ದರಾಮಯ್ಯನವರ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳಿದ್ಯಾರು? ಕಾರ್ಮಿಕ ಸಚಿವ, ಲೇಬರ್ ಮಿನಿಸ್ಟರ್ ಸಂತೋಷ್ ಲಾಡ್. ಪ್ರತಿ ಕಾಲಕ್ಕೂ ವರ್ಚಸ್ಸು ಕಡಿಮೆಯಾಗದ ಕ್ಯಾರೆಕ್ಟರ್ ಸಿದ್ದರಾಮಯ್ಯನವರದ್ದು. ರಾಜ್ಯದ ಜನರ ಬೆಂಬಲ ಪ್ರತಿ ಕಾಲಕ್ಕೂ ಒಂದೇ ತರಹ ಇರುತ್ತೆ, ಕುಸಿಯೋದಿಲ್ಲ. ಅವರ ಮೇಲಿರ್ತಕ್ಕಂತಹ ಕ್ರೇಜು, ಟ್ರೆಂಡು, ಈಸ್ ಎ ಟ್ರೆಂಡ್ ಕ್ರಿಯೇಟರ್ ಅಂತ ಹೇಳ್ತಾರೆ. ಸುಖ ಸುಮ್ಮನೆ ಸಿಎಂ ಬದಲಾವಣೆ ಚರ್ಚೆಯನ್ನು ರಾಜ್ಯದಲ್ಲಿ ಮಾಡಬೇಡಿ. ಸಿದ್ದು ಪರ ಕಾಳಜಿಯುಕ್ತ ಬೆಂಬಲ ಸೂಚಿಸಿದ ಕಾರ್ಮಿಕ ಸಚಿವ ಹೇಳಿ ಕೇಳಿ ಸಿದ್ದರಾಮಯ್ಯರ ಬಣದ ಪ್ರಮುಖ ಮಿನಿಸ್ಟ್ರು. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಬೆಂಬಲಿಸಿದ್ರಲ್ಲ, ಆಶ್ಚರ್ಯ ಏನಿಲ್ಲ. ಇದು ಪೊಲಿಟಿಕಲ್ ಆಶ್ಚರ್ಯ ಏನಲ್ಲ. ಇದು ಕಾರ್ಮಿಕ ಸಚಿವ ಬೆಂಬಲ ವ್ಯಕ್ತಪಡಿಸಬೇಕಾದ ಸ್ಥಾನದಲ್ಲಿ ಇದ್ದಾರೆ. ಅವರು ಸಂಪರ್ಕದಲ್ಲಾಗಿರಲಿ, ಸ್ಥಾನದಲ್ಲಾಗಿರಲಿ, ಎಲ್ಲ ವಿಚಾರದಲ್ಲೂ ಅವ್ರು ಹೇಳ್ತಾರೆ, ರಾಜ್ಯಕ್ಕೆ ಸಿದ್ದರಾಮಯ್ಯನರಂತಹ ವ್ಯಕ್ತಿ ಬೇಕೇ ಬೇಕು. ಅವರು ರಾಜ್ಯಕ್ಕೆ ಅವಶ್ಯಕ. ಯಾವತ್ತೂ ಕೂಡ ಜನ ಬೆಂಬಲ ಅವರ ಮೇಲೇ ಇರುತ್ತೆ. ಅವರ ಮೇಲಿರ್ತಕ್ಕಂತಹ ಕ್ರೇಜ್ ಯಾವತ್ತಿಗೂ ಕಡಿಮೆ ಆಗೋದಿಲ್ಲ. ಇವತ್ತು ಸಿಎಂ ಅವರೇ ಆಗಿದ್ದಾರೆ, ನಾಳೆನೂ ಅವರೇ ಇರ್ತಾರೆ, ಮುಂದೇನೂ ಅವರೇ ಇರ್ತಾರೆ. ಅವರನ್ನು ಬದಲಾಯಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂಥೇಳಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ರಾಜ್ಯಕ್ಕೆ ಅತ್ಯಂತ ಅನಿವಾರ್ಯ ಮತ್ತು ಅವಶ್ಯಕ. ಸಿಎಂ ಚರ್ಚೆ ಬೆನ್ನಲ್ಲೇ ಶಾಕಿಂಗ್ ಹೇಳಿಕೆ ಕೊಟ್ಟ ಕಾರ್ಮಿಕ ಸಚಿವ, ಸಿಎಂ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ವಲಯದಲ್ಲಿ ಚರ್ಚೆಯಾಗಿಲ್ಲ. ಸುಮ್ಮನೆ ಆ ಚರ್ಚೆಯನ್ನು ವೈಭವೀಕರಿಸೋದಕ್ಕೆ ಹೋಗಬೇಡಿ. ಸಿದ್ದು ಪರ ಕಾಳಜಿಯುಕ್ತವಾದಂತಹ ಬೆಂಬಲವನ್ನು ಸೂಚಿಸಿದ್ದಾರೆ ಸಂತೋಷ್ ಲಾಡ್. ಅನೇಕ ಬಾರಿ ಕಾಂಗ್ರೆಸ್ ವಿರುದ್ಧ ಆರೋಪಗಳು ಕೇಳಿಬಂದಾಗ, ಅದು ಮುಡ ಆಗಿರಲಿ, ಏನೇ ಆಗಿರಲಿ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯರ ಪರ ದೃಢವಾಗಿ ನಿಲ್ಲುವಂಥ ಒಂದಷ್ಟು ಬೆರಳೆಣಿಕೆಯ ಸಚಿವರುಗಳು ಕರ್ನಾಟಕ ರಾಜಕಾರಣದಲ್ಲಿ ಕಾಣಸಿಗ್ತಾರೆ. ಒಂದು BZ ಜಮೀರ್ ಅಹ್ಮದ್ ಖಾನು, ಜೊತೆಗೆ ಭೈರತಿ ಸುರೇಶ್, ಜೊತೆಗೆ ಸಂತೋಷ್ ಲಾಡ್. ಇವರೆಲ್ಲರೂ ಕೂಡ ಸಿದ್ದರಾಮಯ್ಯರ ಪರಮಾಪ್ತರ ಬಳಗದಲ್ಲೇ ಬರ್ತಾರೆ. ಆ ಪೈಕಿ ಸಂತೋಷ್ ಲಾಡ್ ಕೂಡ ಒಂದು. ಸೊ ಸಿಎಂ ಚೇಂಜಸ್ ಚರ್ಚೆಯ ಬಗ್ಗೆ ಸಂತೋಷ್ ಲಾಡ್ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.